ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ರಕ್ತ ಸುರಿಯುವಂತೆ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ ಗ್ಯಾಂಗ್. ಯುಗಾದಿ ಹಬ್ಬದ ವೇಳೆ ಎರಡು ಯುವಕರ ಗುಂಪಿನ ನಡುವೆ ಮಾರಾಮಾರಿ ನಡೆದಿದ್ದು ಕಲ್ಲು ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಯುಗಾದಿ ಹಬ್ಬ ಅಂದ್ರೆ ಹಳ್ಳಿಯ ಹುಡುಗರಲ್ಲಿ ಜೋಶ್ ಬೇರೆ ರೀತಿಯಾಗಿಯೇ ಇರುತ್ತೆ. ಹುಡುಗರಂತೂ ಮನೆಯಲ್ಲಿ ಹಬ್ಬ ಮಾಡೋದಕ್ಕಿಂತ ಊರ ಹುಡುಗರೊಂದಿಗೆ ಹಬ್ಬ ಮಾಡುವುದೇ ಜಾಸ್ತಿ. ಈ ವೇಳೆ ಯುವಕರ ಗುಂಪುಗಳ ನಡುವೆ ಗಲಾಟೆ ನಡೆಯೋದು ಕೂಡ ಕಾಮನ್. ಆದರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬೆಂಕಿಪುರದಲ್ಲಿ ಎರಡು ಗ್ರಾಮಗಳ ಯುವಕರ ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ಘಟನೆಗಳು ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿಬಿಡುತ್ತವೆ. ಹುಡುಗರು ಜೋಶ್ನಲ್ಲಿ ಸಿಕ್ಕ ವಸ್ತುಗಳನ್ನ ಹಿಡಿದು ಹೊಡೆದಾಡಿಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಸ್ಯಾಂಪಲ್ ಅಷ್ಟೇ. ಮಧುಗಿರಿ ತಾಲೂಕಿನ ಬೆಂಕಿಪುರ ಹಾಗೂ ಸಿದ್ದಾಪುರ ಗ್ರಾಮದ ಯುವಕರು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಮಾತಿಗೆ ಮಾತು ಬೆಳೆದು ಸಿದ್ದಾಪುರ ಗ್ರಾಮದ ಹುಡುಗರು ಹಾಗೂ ಬೆಂಕಿಪುರ ಗ್ರಾಮದ ಹುಡುಗರ ನಡುವೆ ಹೊಡೆದಾಟ ಜೋರಾಗಿದೆ. ಸಿದ್ದಾಪುರ ಗ್ರಾಮದ ಹುಡುಗರ ಮೇಲೆ ಬೆಂಕಿಪುರ ಗ್ರಾಮದ ಹುಡುಗರು ಕಲ್ಲು ದೊಣ್ಣೆಯಿಂದ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಕಲ್ಲಿನಿಂದ ಯುವಕರ ತಲೆ ಅಂತಾಲೂ ನೋಡದೆ ಹಿಗ್ಗಾಮುಗ್ಗ ರಕ್ತ ಸುರಿಯುವಂತೆ ಹೊಡೆದಾಡಿದ್ದು ಪ್ರಾಣ ಉಳಿಸಿಕೊಳ್ಳಲು ಯುವಕರು ಓಡಿದ್ದಾರೆ. ಇನ್ನು ಹಲ್ಲೆಯಿಂದ ಸಿದ್ದಾಪುರ ಗ್ರಾಮದ 3 ಯುವಕರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾರಾಮಾರಿಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಯುವಕರ ಮಾರಾಮಾರಿಯನ್ನ ಕಂಡು ಸ್ಥಳೀಯರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಹೊಡೆದಾಟವನ್ನ ಬಿಡಿಸಲು ಸ್ಥಳೀಯರು ಮುಂದಾಗಿದ್ದು ಮಧ್ಯ ಬಂದವರ ಮೇಲೆಯೂ ಹಲ್ಲೆಗೆ ಮುಂದಾಗಿದ್ದಾರೆ. ಸದ್ಯ ಈ ಸಂಬಂಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಕಿಪುರ ಯುವಕರು ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಪ್ರಕರಣದ ತನಿಖೆಯ ಬಳಿಕವಷ್ಟೇ ಗಲಾಟೆಗೆ ಅಸಲಿ ಕಾರಣ ತಿಳಿದು ಬರಬೇಕಿದೆ. ಸಿರಾಜ್ ಅಹ್ಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.